ಗೀತೆಯ ಅಪರೂಪದ ಕೆಲವು ಸಂಗತಿಗಳನ್ನ ನಾವು ಮೊನ್ನೆಯ ಅನುಸಂಧಾನದಲ್ಲಿ ನೋಡುತ್ತಾ ಇದ್ದೇವೆ. ಕೃಷ್ಣನ ಮಾತು ಇದ್ದದ್ದು, ಯಾರು ಅಂತರಂಗದ ಸುಖಕ್ಕೆ ತೆರೆದುಕೊಳ್ತಾನೋ, ಅಂತರಂಗದಲ್ಲಿಯೇ ಮೈ ಮರೆತು ಪೂರ್ಣವಾಗಿ ಆರಾಮವಾಗಿ ಇರ್ತಾನೋ, ಒಳಗಿನ ಬೆಳಕು ಅವನಿಗೆ ಜಾಗೃತವಾಗಿರುತ್ತೋ, ಆ ಯೋಗಿ ಬ್ರಹ್ಮನಲ್ಲಿ ತೊಡಗಿದವನಾಗಿ, ಶರೀರದಿಂದ ಮುಕ್ತನಾಗಿ ಸತ್ಯದ ತುತ್ತ ತುದಿಯನ್ನ ಏರಿರ್ತಾನೆ ಅನ್ನುವ ಮಾತನ್ನ ನಾವು ನೋಡಿದೆವು. ಅದಕ್ಕೆ ಆಚಾರ್ಯರ ಮಾತು, ಅದು ಜ್ಞಾನಿಗಳ ಸ್ವರೂಪವನ್ನು ಹೇಳಲಿಕ್ಕೋಸ್ಕರ ಬಂದದ್ದು ಅಂತ. ಜ್ಞಾನಿಗಳ ಸ್ವರೂಪವನ್ನು ಹೇಳುವುದು ಅಂದ್ರೆ ಒಂದೇ ನಿಮಿಷ, ಚಿಕ್ಕದ ಎಷ್ಟನೇ ಶ್ಲೋಕ ಇದು ಸರಿ ಇದೆಯಾ? ಕರೆಕ್ಟ್ ಇದೆ. ಯಾಕೋ ನಮ್ಗೆ ರೊಟೇಟ್ ಆಗ್ತಿಲ್ಲ, ಅಕ್ಷರಗಳು ಕಾಣಿಸ್ತದೆ. ಆರಾಮಃ ಪುನರ್ದರ್ಶನ ನಿಮಿತ್ತಂ ಸುಖಂ. ಪರಮ ದರ್ಶನ ಅಂದ್ರೆ ಎತ್ತರದ ವ್ಯಕ್ತಿತ್ವದ ಭಗವಂತನ ದರ್ಶನದಲ್ಲಿ ಸುಖವನ್ನು ಕಾಣುವುದು ಆರಾಮ. ದಾಸಮಂತಾತ್ ಮುಕ್ತಾಯಗೊಳ್ಳದ ಸುಖವನ್ನ ಹೇಳುವಂಥದ್ದು ಆರಾಮ. ಅತ್ರತು ಪರಮಾತ್ಮ ದರ್ಶನಾದಿ ನಿಮಿತ್ತಂ ತತ್. ಇಲ್ಲಿ ಆರಾಮ ಯಾಕೆ ಅಂದ್ರೆ ಅದು ಪರಮಾತ್ಮನ ದರ್ಶನ ಆದದ್ರಿಂದ. ಉತ್ತಮ ದರ್ಶನದಿಂದ ಆರಾಮ ಅಂತ ಲೆಕ್ಕ. ಅದು ಉತ್ತಮ ಯಾವುದು ಅಂದ್ರೆ ಪರಮಾತ್ಮ. ಸುಖಂತು ಉಪದ್ರವ ಕ್ಷಯ ವ್ಯಕ್ತಂ. ಸುಖ ಅಂದ್ರೆ ತೊಂದರೆಗಳಿಂದ ಪಾರಾಗಿ ಸೌಖ್ಯವನ್ನು ಅನುಭವಿಸ್ತಾ ಇರ್ತಾವಲ್ಲ, ಅದು ಸುಖ ಅಂತ ಅರ್ಥ. ಆಗ ಅನುಭವ ಬರುವುದು ಸುಖ. ಹೋಗಿ ಸು ಬಂದಾಗ ಅದು ಸುಖ. ಅತ್ರತು ಕಾಮಾದಿ ವಿಷಯ ವ್ಯಕ್ತಂ ಆತ್ಮಸುಖಂ. ಆತ್ಮಸುಖ ಅಂದ್ರೆ ನಿಜವಾಗಿ ಆತ್ಮನಿಗೆ ತನ್ನನ್ನ ತಾನು ಅರಿತುಕೊಳ್ಳುವುದಕ್ಕೆ ತಡೆಯಾಗಿ ನಿಂತದ್ದು ಅವಿದ್ಯಾ ಕಾಮ. ಆ ಅವಿದ್ಯಾ ಕಾಮ ಕರ್ಮಗಳಿಂದ ಮುಕ್ತನಾದದ್ರಿಂದ, ಕಾಮಾದಿ ಕ್ಷಯ ಉಂಟಾದದ್ರಿಂದ, ಅದು ಷಡ್ವೈರಿಗಳನ್ನು ಸೇರಿಸಿ ಎಲ್ಲರಿಂದಲೂ ಪಾರಾಗಿ ಬಂದದ್ರಿಂದ ಆತ್ಮಸುಖ ಅನ್ನೋದು ಉಂಟಾಗ್ತಾ ಇದೆ. ಉಪದ್ರವ ಕ್ಷಯ ಆಗುವುದು ಅಂದ್ರೆ ಕಾಮ ಕ್ರೋಧ ಲೋಭ ಮೋಹ ಮದ ಮಾತ್ಸರಗಳ ಅಥವಾ ಅವಿದ್ಯಾ ಕಾಮ ಕರ್ಮಗಳ ಬಿಡಿಯಾದ ಮುಷ್ಟಿಯಿಂದ ತಪ್ಪಿಸಿಕೊಂಡು ಆತ ಹೊರಗೆ ಬಂದದ್ದು ಆತ್ಮಸುಖ. ಸ್ವಯಂ ಜ್ಯೋತಿಷ್ಟ್ವಾತ್ ಭಗವತಸ್ತದ್ವ್ಯಕ್ತೇ ಅಂತರ್ಜ್ಯೋತಿ. ಭಗವಂತ ಸ್ವಯಂ ಜ್ಯೋತಿ, ಅವನು ಆ ಬೆಳಕಿನ ರೂಪವೇ ಆಗಿದ್ದಾನೆ. ಮತ್ತು ಆ ಬೆಳಕಿನ ರೂಪವನ್ನ ತನ್ನೊಳಗೆ ಆವಿರ್ಭವಿಸಿಕೊಂಡಿದ್ದಾನೆ. ಅದರಿಂದ ತನ್ನೊಳಗೆ ಆ ರೂಪವನ್ನ ಕಾಣುವುದಕ್ಕೆ ಅವನಿಗೆ ಶಕ್ತಿ ಸಿಕ್ಕಿದೆ. ಆದ್ರಿಂದಾಗಿ ಈ ಭಕ್ತನು ಕೂಡ ಈಗ ಅಂತರ್ಜ್ಯೋತಿ, ತನ್ನೊಳಗಿನ ಅಂತಸ್ತತ್ವದ ಜ್ಯೋತಿಯನ್ನ ನೋಡಿ ತಾನು ಆ ರೀತಿಯಾದ ಬೆಳಕಿನ ಸ್ವರೂಪದವನು ಅನ್ನೋ ಎಚ್ಚರ ಅವನಿಗೆ ಮೂಡಿದೆ. ಎಲ್ಲರ ಒಳಗೂ ಭಗವಂತನ ಜ್ಯೋತಿ ಸ್ವರೂಪವೇ ಇರುವುದು. ಸರ್ವೇಷಾಂ ಅಂತರ್ಜ್ಯೋತಿಷ್ಟ್ವೇಪಿ ವ್ಯಕ್ತೇ ವಿಶೇಷ.
ಎಲ್ಲರಲ್ಲೂ ಭಗವಂತ ಅಂತರ್ಜ್ಯೋತಿ ಆಗಿದ್ದಾನೆ. ಮತ್ತೆ ಇಲ್ಲೇನು ಸ್ಪೆಷಲ್ ಹೇಳಿದ್ದು ಅಂತರ್ಜ್ಯೋತಿರೇವ ಯಃ ಅಂತ ಯಾಕೆ ಹೇಳಿದ್ದು ಅಂದ್ರೆ ಜ್ಞಾನಿಯಲ್ಲಿ ಸ್ವಲ್ಪ ವಿಶೇಷವಾದ, ಯಾಕೆಂದ್ರೆ ಭಗವಂತ ಎಲ್ಲರಲ್ಲೂ ಜ್ಯೋತಿಯಾಗಿದ್ದಾನೆ, ಎಲ್ಲರಲ್ಲೂ ಜ್ಯೋತಿಯಾಗಿದ್ದಾನೆ ಅನ್ನುವ ಭಗವಂತ ನನ್ನಲ್ಲೂ ಕಾಣಿಸಿಕೊಳ್ತಾ ಇದ್ದಾನೆ ಅಂತ ಅವನು ಅನುಭವಿಸ್ತಾ ಇದ್ದಾನಲ್ಲ. ಹಾಗಾಗಿ ಜ್ಞಾನಿಗೆ ವ್ಯಕ್ತಿ ವಿಶೇಷದಿಂದಾಗಿ ಇಲ್ಲಿ ಭಗವಂತನನ್ನ ಮತ್ತೆ ಸ್ಪೆಷಲ್ ಆಗಿ ಅಂತರ್ಜ್ಯೋತಿ ಅಂತ ಕರೆದದ್ದು. ಅಂದ್ರೆ ಬೇರೆಯವರಲ್ಲೂ ಅಂತರ್ಜ್ಯೋತಿ ಆಗಿದ್ರು ಅವ್ರಿಗೆ ಗೊತ್ತೇ ಇರುವುದಿಲ್ಲ ನನ್ನಲ್ಲಿ ಭಗವಂತ ಇದ್ದು ಬೆಳಗ್ತಾ ಇದ್ದಾನೆ ಅಂತ. ಆದ್ರೆ ಜ್ಞಾನಿ ಅದವನಿಗೆ ಅದು ಕಾಣುತ್ತೆ, ಮತ್ತೆ ಅದರಲ್ಲಿ ಬಹಳ ಗಂಭೀರವಾಗಿ ಅದರ ಬಗ್ಗೆ ಆಸಕ್ತಿ ವಹಿಸ್ತಾನೆ. ಹೀಗೆ ಅಸಂಪ್ರಜ್ಞಾತ ಸ್ಥಿತಿಯಲ್ಲಿ ಕಣ್ಣು ಮೂಗು ಬಾಯಿ ಇತ್ಯಾದಿಗಳು ಯಾವುದು ಕೆಲಸ ಮಾಡುವುದಿಲ್ಲ. ಅಂದ್ರೆ ಬಾಹ್ಯ ದರ್ಶನ ರಹಿತತ್ವ, ಬಾಹ್ಯ ಅದರ್ಶನ, ದರ್ಶನೆ ಅಪಿ ಅಕಿಂಚಿತ್ಕರಾತ್ ಏವ ಶಬ್ದಃ. ಒಂದು ವೇಳೆ ಕಣ್ಣು ತೆರೆದಿದ್ರು ಕೂಡ ಅವನ ತಲೆ ಇಲ್ಲಿ ತಾನು ಒಳಗೆ ಕಾಣಬೇಕಾದ ಸಂಗತಿಯ ಬಗ್ಗೆನೇ ಗಾಢವಾದ ಎಚ್ಚರ ಇರುತ್ತೆ. ಅದರಿಂದಾಗಿ ಅದು ಅವನಿಗೆ ಪರಿಣಾಮಕಾರಿಯೇ ಅಲ್ಲ. ಕಣ್ಣಿನಿಂದ ಕಂಡ ಸಂಗತಿ, ಕಿವಿಯಿಂದ ಕೇಳಿದ ಸಂಗತಿ, ಮೂಗಿನಿಂದ ಪರಿಮಳ ನೋಡಿದ್ದು, ಅದು ಯಾವುದು ಕೂಡ ಅವನನ್ನ ಭಗವಂತನ ನಿರಂತರ ಚಿಂತನೆಯ ಅಮಲಿನಿಂದ ಹೊರಗೆ ತರುವುದಿಲ್ಲ. ಅಲ್ಲೇ ಇರ್ತಾನ ಅವನು, ಒಂಥರ ಆನಂದವಾಗಿ ಅದನ್ನು ಅನುಭವಿಸ್ತಾ ಇರ್ತಾನೆ. ಹೊರಗಿನದು ಯಾವುದು ಅವನಿಗೆ ಮುಖ್ಯ ಅಂತ ಅನ್ಸುದೇ ಇಲ್ಲ. ಕಿಂಚಿತ್ಕರ, ಅದು ಲೆಕ್ಕಕ್ಕೆ ಇಲ್ಲದ ಹಾಗೆ ಅವನ ಒಳಗೆ ಅದನ್ನೇ ಅನುಭವಿಸ್ತಾ ಇರ್ತಾನೆ. ಉಕ್ತಂಚ ಐತತ್, ಇದನ್ನೇ ಹೇಳಿದ್ದಾರೆ. ನೋಡುವುದು, ಮುಟ್ಟುವುದು, ಮಾತಾಡುವುದು, ಇದರಿಂದ ಸುಖ ಪಡುವುದನ್ನ ಆರಾಮ ಅನ್ನುವ ಶಬ್ದದಿಂದ ಹೇಳಿದ್ದಾರೆ. ಯಾವಾಗ ಬಯಕೆಗಳು ಸಾಯ್ತಾವೋ ತನ್ನಲ್ಲೇ ತಾನು ನಿಜವಾದ ಆನಂದವನ್ನ ಕಾಣ್ತಾನೋ ಅದು ಸುಖ ಅಂತ ಅನ್ನೋ ಶಬ್ದದಿಂದ ನಿರೂಪಣೆ ಮಾಡಿದ್ದಾರೆ ನಾರದೀಯ ಪುರಾಣದಲ್ಲಿ. ಮತ್ತು ಭಗವಂತ ಸ್ವಯಂ ಜ್ಯೋತಿ, ಅವನಿಗೆ ಹೆಸರೇ ಸ್ವಯಂ ಜ್ಯೋತಿ ಅಂತ ಮಹಾವಿಷ್ಣುವಿಗೆ. ಅಂತಹ ಬೆಳಕಿನ ಸ್ವರೂಪನಾದವನು ಈ ಜೀವನ ಬೆಳಕಿನ ಒಳಗೆ ಬೆರೆತು ನಿಂತಿದ್ದಾನೆ. ಆದ್ರಿಂದಾಗಿ ಅವನಿಗೆ ಅಂತರ್ಜ್ಯೋತಿಯಾಗಿ ಆ ಸಾಧಕನಿಗೂ ಕಾಣಿಸ್ತಾನೆ. ಹೀಗೆ ಅಂತ ಸುಖ, ಅಂತರಾರಾಮ ಇದೆಲ್ಲ ಯಾಕಾಯ್ತು ಅಂದ್ರೆ ಬ್ರಹ್ಮಭೂತೋತಿ ಗಚ್ಚತಿ, ಅವನು ಬ್ರಹ್ಮ ನಿರ್ವಾಣಂ ಭಗವಂತನನ್ನು ನಿರಂತರವಾಗಿ ಕಾಣ್ತಾ ಬ್ರಹ್ಮಭೂತನಾಗಿದ್ದಾನೆ. ಆದ್ರಿಂದಾಗಿ ಬ್ರಹ್ಮನಲ್ಲಿ ನೆಲೆಸಿದ್ದಾನೆ. ಆದ್ರಿಂದಾಗಿ ಅವನಂತ ಸುಖ, ಅಂತರಾರಾಮ, ಅಂತರ್ಜ್ಯೋತಿಯಾಗಿ ಬೆಳಗ್ತಾನೆ. ಇದಕ್ಕೆ ಆಚಾರ್ಯರ ಮಾತು ಚೂರು ಕೆಳಗೋಗಿ ತಾತ್ಪರ್ಯದಲ್ಲಿದೆ 24ರದ್ದು. ಈಗ ಭಾಷ್ಯ ಇದೆ, ಇನ್ನು ಕೆಳಗೋಗ ಅಲ್ಲಿ ಬ್ರಹ್ಮಭೂತ ಬ್ರಹ್ಮಣಿಭೂತ ಅಂತಿದೆ. ಅನ್ಯಥಾ ಪುನರ್ ಬ್ರಹ್ಮ ಗಚ್ಚತಿ ಇತಿ ವಿರೋಧಾರ್ಚ. ಅಲ್ಲ, ಬ್ರಹ್ಮಭೂತೋಧಿಗಚ್ಚತಿ ಅನ್ನುವಲ್ಲಿ ಬ್ರಹ್ಮನೇ ಆಗಿ ಬಿಡ್ತಾನೆ ಅಂದ್ರೆ ಅಧಿಗಚ್ಚತಿ ಅಂದ್ರೆ ಏನರ್ಥ? ಹಾಗಾಗಿ ಬ್ರಹ್ಮಭೂತ ಅನ್ನೋದಕ್ಕೆ ನೀವು ಬ್ರಹ್ಮನೇ ಆಗಿ ಬಿಡ್ತಾನೆ ಅಂತ ಅರ್ಥ ಮಾಡುದು ಯಾವ ಕಾರಣಕ್ಕೂ ಕೂಡ ಭಾಷೆಯ ಸಾಮಾನ್ಯ ಪ್ರಜ್ಞೆ ಇದ್ದವನಿಗೆ ಆ ರೀತಿ ತಪ್ಪರ್ಥ ಆಗುದಿಲ್ಲ. ಅವನಿಗೆ ಸ್ಪಷ್ಟ ಗೊತ್ತಾಗುತ್ತೆ. ಅಧಿಗಚ್ಚತಿ ಅಂತ ಹೇಳಿ ಬ್ರಹ್ಮಭೂತನಾಗ್ತಾನೆ ಮತ್ತು ಬ್ರಹ್ಮನನ್ನ ಸೇರ್ತಾನೆ ಅಂತ ಹೇಳುವುದು ವಾಕ್ಯದ ದೃಷ್ಟಿಯಿಂದಲೂ ಸರಿಯಲ್ಲ, ಪ್ರಾಪಂಚಿಕವಾದ ಅನುಭವದ ದೃಷ್ಟಿಯಿಂದಲೂ ಸರಿಯಲ್ಲ. ಈ ಪ್ರಾಪಂಚಿಕ ಅನುಭವ ಜಗದ್ ಅನುಭವದ ಆಚೆಗಿನ ಅನುಭವಕ್ಕೆ ಹೇಗೆ ಹೋಲುತ್ತೆ ಅಂತ ಕೇಳ್ಬೋದು. ಕೆಲವು ಎರಡೂ ಕಡೆ ಒಂದೇ, ಯಾಕೆಂದ್ರೆ ಇದರದ್ದೇ ಇನ್ನೊಂದು ಮುಖವಾಗಿ ಬಿಡುಗಡೆಯ ದಾರಿ ಇರುವುದು ಹೊರತು ಇಲ್ಲಿ ಏನಲ್ವೋ ತೀರಾ ವಿರುದ್ಧವಾದ, ಯಾಕಂದ್ರೆ ಇಲ್ಲಿಯ ತನಕ ಮಾನಸಿಕ ಸ್ಥಿತಿಯಲ್ಲಿ ಏನನ್ನ ಅನುಭವಿಸಿರ್ತಾನೋ ಅದೇ ಅಲ್ಲಿ ಅನುಭವಿಸ್ತಾನೆ. ಆದ್ರೆ ಏನು ಅಂದ್ರೆ ಈ ಅನುಭವಗಳಲ್ಲಿ ಹೇಗೆ ಈರ್ಷ್ಯೆ, ಕ್ರೋಧ ಇತ್ಯಾದಿ ದುರ್ಗುಣಗಳಿರ್ತವೆ, ಅದಿಲ್ಲದೆ ಅಲ್ಲೂ ಕೂಡ ಮರಗಿಡಗಳಿದ್ದಾವೆ, ಅಲ್ಲೂ ಕೂಡ ಕುಟುಂಬಗಳಿರ್ತವೆ, ಅಲ್ಲೂ ಕೂಡ ಯಥಾ ಪ್ರಕಾರ ಭಗವಂತ ಸೇವೆ ಅನ್ನುವುದನ್ನ ಆಸಕ್ತಿಯಿಂದ ಮಾಡ್ತಾನೆ, ತನ್ನೊಳಗೆ ತಾನು ಸುಖದಿಂದ ಮಾಡ್ತಾನೆ. ಅದರಿಂದಾಗಿ ಯಾವುದೇ ಕರ್ಮ ಅವನಿಗೆ ಒತ್ತಡ ಇರಲ್ಲ. ಭಗವಂತನ ಸುತ್ತಲಿನ ಎಲ್ಲ ಸಂಗತಿಗಳು ಅವನಿಗೆ ಅಚ್ಚರಿಯ ಮೇಲೊಂದು ಅಚ್ಚರಿ ಅನ್ನುವ ಹಾಗೆ ಯೋಚಿಸಿ ಮುಗಿಸ್ಲಿಕ್ಕೆ ಸಮಯ ಇಲ್ಲದೆ, ಇನ್ನೊಬ್ಬರ ದ್ವೇಷಕ್ಕೆ ಕಾರಣವಾಗದೆ, ತನ್ನ ಮಿತಿ ಏನು ಅಂತ ಚೆನ್ನಾಗಿ ತಿಳಿದಿರುವುದ ಕಾರಣವಾಗಿ ತನಗಿಂತ ಹೆಚ್ಚು ಇದ್ದವರ ಬಗ್ಗೆಯೂ ಅಸೂಯೆ ಪಡದೆ, ತನಗೆ ಸಿಕ್ಕಿದ್ದೇ ಬೇಕಾದಷ್ಟಿದೆ, ಅಲ್ಲಿ ದುಃಖದ ಸ್ಪರ್ಶವೇ ಇಲ್ಲ ಅಂತಂದ್ಮೇಲೆ ಅದು ಅನಂತ ಸುಖದ ಅನುಭವ. ಆದ್ರಿಂದ ಅವನು ಬ್ರಹ್ಮಭೂತನಾದ್ರೆ ಮಾತ್ರ ಅದಾಗುವುದು ಅಂತ ಅರ್ಥ ಅಲ್ಲ. ಇನ್ನು ಯಾರು ಬ್ರಹ್ಮಭೂತ ಅನ್ನುವ ಶಬ್ದವನ್ನ ಹೇಳ್ತಾನೋ
ಆ ಬ್ರಹ್ಮಭೂತ ಶಬ್ದದಿಂದ ಭಗವಂತನಾಗೆ ಬಿಡುವುದು ಅಂತಾಗಿದ್ರೆ ಈಗ ಯಾಕೆ ಇಂಥ ಅಜ್ಞಾನದ ಆವರಕಗಳ ನಡುವೆ ಒದ್ದಾಡ್ತಾ ಇರುವುದು? ತನಗೆ ತಾನೇ ಆವರಕ ಮಾಡಿಕೊಂಡು ಒದ್ದಾಡುವಂತಹ ಸ್ಥಿತಿಯಲ್ಲಿ ಯಾರೂ ಇಷ್ಟಪಡುವಂತದ್ದಲ್ಲ. ಅಯ್ಯೋ ನನಗೀಗ ಸಂಸಾರ, ನಾನೀಗ ಒದ್ದಾಡ್ತೇನೆ. ನಾವು ಅನುಭವಿಸ್ತಾ ಇದ್ದೇವೆ ನಮ್ಮ ಕೆಟ್ಟ ಪರಿಸ್ಥಿತಿಗಳನ್ನ. ಯಾವ್ದಾದ್ರು ನಿಜವಾಗಿ ಒಬ್ಬ ವ್ಯಕ್ತಿ ಆಗಿದ್ರೆ ನಾವು ಈಗ ನಿಜವಾಗಿ ಈ ನೋವಾಯ್ತು, ನನ್ನ ಈ ಅಜ್ಞಾನದ ಆವರಕ ಸಾಕು, ನನ್ನನ್ನು ಯಾರು ನಿಯಂತ್ರಿಸುದು? ನಾನು ಸರ್ವಶಕ್ತ ಅಂತಾಗಿದ್ರೆ ಎಲ್ಲವನ್ನು ಯಾವಾಗ ಬೇಕಾದ್ರೂ ಬದಲಾಯಿಸಬಲ್ಲೆ ಅನ್ನೋದು ಹೌದಾದ್ರೆ ನಾನು ಈಗ್ಲೇ ನನ್ನ ಈ ಅಜ್ಞಾನದ ವಿದ್ಯಾ ಕಾಮದ ಆ ಚಕ್ರದಿಂದ ನನ್ನನ್ನು ನಾನು ಕತ್ತರಿಸಿ ಹೊರಗೆ ಬರುತ್ತೇನೆ ಅಂತ ಇಲ್ಲಿ ತನಕ ಇಷ್ಟು ಸಾವಿರಾರು ಆ ಚಿಂತನೆಯ ಧ್ವಜವನ್ನ ಆಕಾಶದಲ್ಲಿ ಎತ್ತಿ ಹೊರಟವರು ಅಥವಾ ಇನ್ಯಾರೋ ಒಬ್ರು ಹೊರಗೆ ಬಂದು ಯಾಕೆ ನಮಗೆ ನಾನು ಇದು ಸಾಕಾಯ್ತು ಅಂತ ಬಿಟ್ಟು ಹೋದದ್ ಕಾಣುದಿಲ್ಲ? ಅಲ್ಲ, ಅದು 3-4 ಜನ್ಮ ಅನುಭವಿಸಿ ಅಲ್ಲ ರೀ. ನಮಗೆ ಬೇಕಾದ ಹಾಗೆ ತಾನೇ ಜಗತ್ತಿರುವುದು. ಕರ್ಮ ನಮ್ಮನ್ನೇ ನಿಯಂತ್ರಣ ಮಾಡಲ್ಲ, ಯಾಕೆಂದ್ರೆ ನಾವು ಸರ್ವತಂತ್ರ ಸ್ವತಂತ್ರರು. ಅವಿದ್ಯೆ ನಮ್ಮನ್ನು ಕಾಡಲ್ಲ, ಯಾಕೆಂದ್ರೆ ನನ್ನಿಂದಲೇ ಸೃಷ್ಟಿಯಾದದ್ದು. ಇನ್ನು ಇಂಥ ನೂರಾರು ಸಮಸ್ಯೆಗಳಿಗೆ ಪರಿಹಾರವನ್ನ ಕಾಣುವ ನೆಪದಲ್ಲಿ ಆಗದೆ ಹೋಗದೆ ಹತ್ತಿ ಬೆಳೆಯದೆ ಅಜ್ಜಿಗೊಂದು ಕೂರೆ ಸೀರೆನೂ ಇಲ್ಲ ಅಂತ ಆಗುವ ಅವ್ಯವಸ್ಥೆಯ ಮಾತು ಯಾಕೆ ಬೇಕು? ಅದರಿಂದಾಗಿ ಬ್ರಹ್ಮಭೂತ ಅನ್ನೋದಕ್ಕೆ ಬ್ರಹ್ಮಣೀಭೂತ ಅನ್ನೋ ಅರ್ಥವೇ ಸರಿ ಹೊರತು ಬೇರೆ ಯಾವ ರೀತಿಯಿಂದ ಹೋಲಿಸಿದ್ರು ಅವನು ಜೀವ ಭಾವದಿಂದ ಬ್ರಹ್ಮಭಾವದ ಕಡೆಗೆ ಸಾಕ್ತಾನೆ ಅಂತ ಅನ್ನೋದಕ್ಕೆ ನ್ಯಾಯಯುತವಾಗಿ ಶಾಸ್ತ್ರದ ಹಿನ್ನೆಲೆಯಲ್ಲಿ ಅಧಿಗಚ್ಚತಿ ಅನ್ನುವ ಪದ ಮುಂದೆ ಕೊಟ್ಟದ್ರಿಂದ ಅದರ ನೇರ ವಿರೋಧ ಬರುತ್ತೆ. ಪುನರ್ಬ್ರಹ್ಮ ಅಧಿಗಚ್ಚತಿ ಅಂದ್ರೆ ಏನರ್ಥ? ಬ್ರಹ್ಮಭೂತನ ಅಂತಾನೆ ಬ್ರಹ್ಮನನ್ನು ಹೋಗಿ ಸೇರ್ತಾನೆ. ಓ, ಹಾಗಿದ್ರೆ ಇಲ್ಲಿ ಮೊದಲೊಮ್ಮೆ ಏನೋ ಒಂದು ಬ್ರಹ್ಮ ಆಗಿ ಆಮೇಲೆ ಇನ್ನೊಂದೇನು ಬ್ರಹ್ಮನನ್ನ ಸೇರ್ತಾನೆ. ಹೋಗ್ಲಿ, ಏನೋ ಬ್ರಹ್ಮ ಆಗುದು ಅಂತ ಅನ್ನೋದು ನಮ್ ಕೈಯಲ್ಲಿ ಇಲ್ಲ ಅನ್ನೋದು ಸತ್ಯ. ಯಾಕಂದ್ರೆ ಆಗುದಾಗಿದ್ರೆ ಇಷ್ಟೊತ್ತಿಗೆ ಎಲ್ಲರೂ ಆಗ್ಬಿಡ್ತಾರೆ. ಯಾರಿಗ್ ಬೇಕು ಈ ನರಕ ಒದ್ದಾಟ, ಈ ದುಂಬಾಲುಗಳು, ಒಬ್ಬರನ್ನು ಮೆಚ್ಚಿಸುವ ಕರೆ, ಅವ್ರು ಹಾಗಾದ್ರು ಇವ್ರು ಹೀಗಾದ್ರು ಅಂತ ತಲೆ ಬಿಸಿ ಮಾಡ್ಕೊಂಡು ಓಡಾಡ್ಕೊಳ್ಳೋದು ಯಾರಿಗ್ ಬೇಕು? ಅದರಿಂದಾಗಿ ಬ್ರಹ್ಮಭೂತ ಅಂತ ಅನ್ನೋದು ಪರಮಾತ್ಮನಲ್ಲಿ ಮನಸ್ಸಿಟ್ಟು ನಾನು ಮಾಡುವ ಪ್ರತಿಯೊಂದು ಕೆಲಸವೂ ಕೂಡ ಅವನ ಆಣತಿಗೆ ಅನುಗುಣವಾಗಿ ನಡೆಸಿ ಅವನ ಪ್ರೀತಿಗಾಗಿ ಮಾಡಿ ಅವನನ್ನು ಸೇರಬೇಕು ಅಂತ ಅನ್ನುವ ಬಯಕೆಯಿಂದ ತಾನೆ. ಅದರಿಂದಾಗಿ ಸ್ಪಷ್ಟ ಅಧಿಗಚ್ಚತೆ ಅನ್ನುವ ಶಬ್ದವನ್ನ ಅಲ್ಲ, ನಮ್ಗೆ ಗೀತೆ ಪ್ರಮಾಣ ಅಲ್ಲ ಅನ್ನೋರಿಗೆ ನಾವು ದೇವರ ಹತ್ರ ಕ್ಷಮೆ ಕೇಳಿ ಬಿಡ್ಬೇಕಷ್ಟ. ಆಯ್ತು, ನೀವು ನಿಮ್ಗೆ ಬೇಕಾದಾಗ ಅರ್ಥ ಮಾಡ್ಕೊಳ್ಳಿಕ್ಕೋಸ್ಕರ ಗೀತೆಯನ್ನೇ ಅಪ್ರಮಾಣ ಅನ್ನುವರಿಗೆ ನಮ್ಮ ಹತ್ರ ಉತ್ತರ ಇಲ್ಲ, ಮತ್ತೆ ಓದುವ ಅಗತ್ಯವೂ ಇಲ್ಲ ಗೀತೆಯನ್ನೇ. ನೀವು ಸ್ವಯಂ ಬ್ರಹ್ಮನ್, ಸ್ವಯಂ ಜ್ಞಾನದ ತುದಿಯಲ್ಲಿರುವವರು ಅಂತ ಶರಣಾಗಿ ಬಿಡ್ಬೇಕಷ್ಟೇ. ಅವರ ಮುಂದಿನ ಮಾತಿಗೆ ಬೆಳೆಸಿ ಏನು ಉಪಯೋಗ ಇಲ್ಲ. ನಿಜವಾಗಿಯೂ ನಿಮ್ಗೆ ಸತ್ಯ ಬೇಕು, ಅನುಷ್ಠಾನದ ದಾರಿಯಲ್ಲಿ ನಡೆಯುವ ಎಲ್ಲ ಕ್ರಿಯೆಗಳಿಗೂ ಅರ್ಥವತ್ತಾಗಿದೆ ಇದು ಅಂತ ದೃಢತೆ ಬರಬೇಕು ಅಂದ್ರೆ ನಮ್ಮಕ್ಕಿಂತ ಎತ್ತರದ ಸ್ವತ್ತಿನಲ್ಲಿ ನಾವು ತಲೆ ತಗ್ಗಿಸಿ ನಿಲ್ಲುವುದರಲ್ಲಿ ಇರುವ ಸೌಖ್ಯ, ಮಗುವಿಗೆ ಹೇಗೆ ಸ್ವಾತಂತ್ರ್ಯ ಅಂತ ಹೇಳಿ ಅಂಗಳದ ಮಧ್ಯದಲ್ಲಿ ಇಟ್ಟು ಬಂದ್ರೆ ಅದು ಅಳುವುದನ್ನ ನಿಲ್ಲಿಸದೆ ಅಮ್ಮ ಬರುವ ತನಕವೂ ಬಿಡುವುದಿಲ್ಲವೋ, ಹಾಗೆ ಯಾವಾಗ ಅಮ್ಮನ ಮಡಿಲನ್ನ ಎದೆಯನ್ನ ಸೇರಿಕೊಂಡಾಗಲೇ ಅದಕ್ಕೆ ತನ್ನ ಅನುಭೂತಿಯನ್ನ ನಾನೀಗ ಸುರಕ್ಷಿತವಾಗಿದ್ದೇನೆ ಅನ್ನುವ ಧೈರ್ಯವನ್ನು ಹೊಂದುತ್ತೋ, ಹಾಗೆ ಸಾಧಕನು ಕೂಡ ಬಿಟ್ಬಿಡ್ತೇನೆ ನಿನ್ನನ್ನು ಅಂದ್ರೆ ಜಗತ್ತಿನ ಯಾವ ಕೆಲಸವನ್ನು ತನಗೆ ತಾನೇ ಬೇಕಾದಂತೆ ನಡೆಸಿಕೊಳ್ಳಿಕ್ಕೆ ಅಸಮರ್ಥನಾಗ್ತಾನೆ. ಯಾವಾಗ ಭಗವಂತನ ಮಡಿಲಲ್ಲಿ ಮಗು ಒಂದು ತಾಯಿಯ ಎದೆಯನ್ನ ಅಪ್ಪಿಕೊಂಡು ಆ ಬೆಚ್ಚನೆಯ ಸುಖದಲ್ಲಿ ನಾನು ಸುರಕ್ಷಿತವಾಗಿದ್ದೇನೆ ಅಂತ ಭಾವಿಸಿ ಸ್ವಾತಂತ್ರ್ಯವನ್ನ ಸೌಖ್ಯವನ್ನ ಅನುಭವಿಸುತ್ತೋ ಅದೇ ಸ್ವಾತಂತ್ರ್ಯ. ಪರಮಾತ್ಮನ ಮಡಿಲಲ್ಲಿ ಇರುವುದೇ ಸ್ವತಂತ್ರ, ಸ್ವಕಾರ ರೂಪನಾದ ಪರಮಾತ್ಮನ ತಂತ್ರದಲ್ಲಿ ಇರುವುದೇ ಸ್ವಾತಂತ್ರ್ಯ ಹೊರತು ನನ್ನ ಎಡೆಯಲ್ಲಿ ನಾನೇ ಇರ್ತೇನೆ, ನನ್ನ ನಡುವೆ ನಾನೇ ಬೆಳೀತೇನೆ, ನನ್ನ ಕೊನೆಯಲ್ಲಿ ನಾನೇ ಇರ್ತೇನೆ ಅಂತನ್ನುವ ಈ ಎಲ್ಲ ನಾನು ನನಗೆ ನನಗೋಸ್ಕರ ಅನ್ನೋದರ ಐಮೈಗಳ ಬೈಗುಳದಲ್ಲಿ ಯಾವ ಸೌಖ್ಯವನ್ನು ಕೂಡ ಯಾರು ಹೊಂದಲಿಕ್ಕೆ ಸಾಧ್ಯ ಇಲ್ಲ. ಅತಃ ಅಂತಃಸುಖಾಧಿಕಂ ಬ್ರಹ್ಮದರ್ಶನಾತ್, ಆ ಬ್ರಹ್ಮದರ್ಶನ ಆದದ್ರಿಂದ ಅಂತಃಸುಖ ಆಯ್ತು ಅಂತಾನೆ ಲೋಕದಲ್ಲಿ ಅನುಭವ ಇರುವುದು. ಅದನ್ನ ತಾತ್ಪರ್ಯದಲ್ಲಿ ಆಚಾರ್ಯ ಹೇಳಿದ್ರು, ಭಗವಂತನ ಕಂಡದ್ರಿಂದ ಅವನು ಅಂತಃಸುಖ ಅಂತರಾರಾಮ ಅಂತರ್ಜ್ಯೋತಿ ಆದ ಅಂದಿದೆ. ಅವನೇ ಆಗಿದ್ದಾನೆ ಅನ್ನೆಲ್ಲ ಆಗುವುದೇನು? ಮತ್ತೆ ಆಗುವುದು ಅನ್ನೋದಕ್ಕೆ ಅರ್ಥ ಇಲ್ಲ. ಬ್ರಹ್ಮಭೂತ ಬ್ರಹ್ಮ ಅಧಿಗಚ್ಚತಿ, ಸುಖ ಸ್ವರೂಪನಾಗ್ತಾನೆ, ಅಂತರಾರಾಮನಾಗ್ತಾನೆ, ಅಂತರ್ಜ್ಯೋತಿ ಆಗ್ತಾನೆ, ಅಂತಃಸುಖನಾಗ್ತಾನೆ. ಏನ್ರೆ ಆಗುದು? ಅವನ ಅಂತಃಸುಖ ಮೊದ್ಲಿಂದ ಸುಖ ಇಲ್ವ ಅವನಿಗೆ?
ವಿದ್ಯಾ ಕಾಮಕರ್ಮದ ಬಲ ಇತ್ತು. ಯಾರು ಬಯಸ್ತಾರೆ? ಅವನೇ ಬ್ರಹ್ಮ ಆಗಿದ್ರೆ, ಅವನೇ ಅದರ ನಿಯಂತ್ರಕನಾಗಿದ್ರೆ, ಅವನೇ ಅದನ್ನ ನಡೆಸಿಕೊಡ್ತಾ ಇರುವವನಾಗಿದ್ರೆ ಈಗ್ಲೇ ಅದು ಹೋಗ್ಬೇಕು. ಯಾಕೆ ನಮ್ಗೆ ಯಾರಿಗಾದ್ರೂ ಬಯಕೆ ಇದೆಯಾ? 25 150 ಜನ್ಮಗಳನ್ನ ತಾಳಿ ಆಮೇಲೆ ನಾನು ನನ್ನ ತನವನ್ನ ಈ ಎಲ್ಲ ಯಾರಿಗೆ ಹೇಳ್ಬೇಕು? ಈ ಎಲ್ಲ ಆಟಗಳು ಅಂತ ಹೇಳ್ಬೇಕಾಯ್ತು. ನಿಮ್ ಭಗವಂತನದೊಂದು ಆಟ ಅಂತ. ಎಲ್ಲರೂ ಭಗವಂತನದ್ದೇ ಪ್ರತಿಕೃತಿ ಅಥವಾ ಪ್ರತಿರೂಪ ಆದ್ರಿಂದ ಯಾರಿಗೆ ಅಂತ ಈ ಆಟ ತೋರಿಸಿ. ಈಗ ರಾಮಚಂದ್ರ ತನ್ನ ಮನುಷ್ಯತ್ವದ ಸ್ವರೂಪವನ್ನ ಯಾಕೆ ತೋರಿಸಿದ ಅನ್ನೋದಕ್ಕೆ ಉಳಿದ ಜೀವಗಳಿಗೆ ಒಂದು ಮಾದರಿ ಅನ್ನುವ ಅರ್ಥದಲ್ಲಿ ಹೇಳಿಕ್ ಬರುತ್ತೆ. ಉಳಿದ ಜೀವಗಳು ಅಂತ ಇದ್ರೆ ತಾನೇ ಅವನು ಮಾದರಿಯಾಗಿ ಹೇಳಿಕ್ ಬರುದು. ನನಗೇನೆ ಪಾಠ ಮಾಡ್ಲಿಕ್ಕೆ ನಾನೇ ಅಂದ್ರೆ ಈ ಕ್ಯಾರಂ ಬೋರ್ಡ್ ಅಲ್ಲಿ ಎದುರುಗಡೆ ಆಡುವುದು ಅಂತ ಇರುತ್ತೆ. ಯಾರು ಇಲ್ಲದೆ ಇದ್ದಾಗ ಕೆಲವೊಂದ್ ಸರ್ತಿ ಒಂದು ಅಭ್ಯಾಸಕ್ಕೋಸ್ಕರ ಆಡಿ ನಾನು ಮತ್ತೆ ಮುಂದೆ ಆಟದಲ್ಲಿ ಒಂದು ಸ್ಪೆಷಲೈಸೇಷನ್ ಮಾಡ್ಲಿಕ್ಕೋಸ್ಕರ ನಾನು ಈ ಕಡೆ ಕೂಡ್ತೇನೆ ಆ ಕಡೆನೆ ಕೂಡ್ತೇನೆ ಅಥವಾ ಒಂದ್ ಸರ್ತಿ ಸರಿ ಹೋಗುತ್ತೆ. ಇದು ಏನು ಕೋಟಿಗಟ್ಟಲೆ ವರ್ಷದಿಂದ ಕೋಟಿಗಟ್ಟಲೆ ಜೀವರಾಶಿಗಳಲ್ಲಿ ಅವನೇ ಬೇರೆ ಬೇರೆ ರೂಪಗಳನ್ನ ತೊಟ್ಟು ಯಾರಿಗೂ ಬೋಧನೆ ಮಾಡ್ಲಿಕ್ಕೆ ಬೇರೆ ಯಾರೂ ಇಲ್ಲದೆ ಏನ್ ಆಟ ಆಯ್ತು ಲೀಲೆ ಅಂತ ಹೇಳ್ಬೇಕು. ಲೀಲೆ ಆದ್ರೆ ಯಾರಾದ್ರೂ ಕಾಲಿ ಮೇಲೆ ಒಂದು ಕಲ್ಲೆತ್ತಿ ಹಾಕಿಕೊಂಡು ಅಯ್ಯೋ ಅಂತ ಕಿರ್ಚಿದೆ ಇದು ನನ್ನ ಲೀಲೆ ಅಂತ ಹೇಳ್ತಾನ. ಆ ನೋವನ್ನು ಅನುಭವಿಸ್ತಾ ಇರುವಾಗ ಆಗುವ ತೀವ್ರತೆ ವ್ಯಥೆಗೆ ಒಂದು ಕೊನೆ ಇಲ್ಲ ಅಂತಂದ್ಮೇಲೆ ಇದು ಎಂತ ದುಸ್ಥಿತಿ. ಅಂತ ದುಸ್ಥಿತಿಗೆ ನಾವು ಈಡಾಗಿ ಮತ್ತೆ ಅದರಿಂದ ಪಾರಾಗೋದಕ್ಕೆ ಯಾರದ್ದೋ ಕೈವಾಡ ಅಂತ ಆಗುವ ತನಕ ಒಪ್ಪಿ ಆಮೇಲೆ ಯಾರ್ದು ಕೈವಾಡಲ್ಲ ಅದು ನಂದೇ ನಾನೇ ಬೇಕು ಅಂತ ಅಜ್ಞಾನವನ್ನು ತಂದುಕೊಂಡು ಹೀಗೆ ಬೆಳೆದು ನಿಂತದ್ದು ಅಂತ ಮಾತನಾಡಿದ್ರೆ ಯಾಕೋ ವ್ಯವಹಾರದ ದೃಷ್ಟಿಯಿಂದ ಅನುಭವದ ದೃಷ್ಟಿಯಿಂದ ಬಹಳ ಎಲ್ಲೋ ಹೋಗಿ ನಿಂತಿದ್ದೆ ಅಂತ ಅನಿಸ್ಬಿಡುತ್ತೆ. ಅದಕ್ಕೋಸ್ಕರ ಅಂತಃಸುಖಾದಿಗಳಿಗೆ ಕಾರಣವಾದದ್ದು ಬ್ರಹ್ಮನ ದರ್ಶನ ಅಂತ ಅಷ್ಟು ಸ್ಪಷ್ಟ ಹೇಳಿರುವುದರಿಂದ ಆ ಅಂತಃಸುಖವನ್ನ ಬಯಸಿ ಪ್ರತಿಯೊಬ್ಬನು ಕೂಡ ಭಗವಂತನಿಗೆ ಶರಣಾಗ್ತಾನೆ ಅನ್ನುವುದರ ಮೂಲಕ ಬ್ರಹ್ಮಣೀಭೂತ ಅನ್ನುವ ಅರ್ಥವೇ ಸರಿ ಹೊರತು ಬ್ರಹ್ಮಭೂತ ಅನ್ನೋದಕ್ಕೆ ಯಥಾವತ್ತಾಗಿ ಅದಕ್ಕೆ ಹೊಂದುವುದಿಲ್ಲ ಅನ್ನೋದಕ್ಕೆ ಹಿಂದೆ ಬೇಕಾದಷ್ಟು ಮಾತುಗಳಿವೆ. ಈಗ ಈ ಶ್ಲೋಕಕ್ಕೆ ಬಂದ ಸಂಗತಿಯನ್ನು ಮಾತ್ರ ಆ ರೀತಿ ಬಿಡಿಸಿ ಹೇಳಿದ್ದು. ಹಾಗಾಗಿ ಎಲ್ಲ ಇಂದ್ರಿಯಗಳು ಮನಸ್ಸುಗಳು ಅಂತ ಯಾಕೆ ಹೇಳಿದೆ ಅಂದ್ರೆ ಮನಸ್ಸು ಬುದ್ಧಿ ಚಿತ್ತ ಚೇತನ ಅಹಂಕಾರ ಎಲ್ಲವೂ ಸೇರಿ ನಿಷ್ಕ್ರಿಯವಾದಾಗ ಆತ್ಮಸ್ವರೂಪದ ಕಣ್ಣು ಜಾಗೃತ ಆಗುತ್ತೆ. ಈಗ ಈ ಶ್ಲೋಕದಲ್ಲಿ ಹೇಳಿದ್ದು ಎಲ್ಲಿ ಅನುಭವಕ್ಕೆ ಬರುತ್ತೆ ಅಥವಾ ಹೇಗೆ ಅನುಭವಕ್ಕೆ ಬರುತ್ತೆ? ಬ್ರಹ್ಮಭೂತ ಬ್ರಹ್ಮಣಿ ಸ್ಥಿತ ಇತ್ಯಾದಿ ಸರಿ. ಆ ಸ್ಥಿತಿಗೆ ತಲುಪುವುದಕ್ಕಾದ್ರೂ ಕಾರಣವಾದ ಗುಣಗಳೇನು? ಇಂದ್ರಿಯಗಳನ್ನ ಹೊರಮುಖ ಮಾಡದೆ ಮುಖೀಕರಿಸುವುದು ಅಂತರ್ಮುಖೀಕರಿಸುವುದು ಅನ್ನುವ ನೆಲೆಯಲ್ಲಿ ಅಸಂಪ್ರಜ್ಞಾತ ಸಮಾಧಿ ಸ್ಥಿತಿಯನ್ನ ಹೇಳಿತು. ಇದನ್ನೇ ಇಷ್ಟರವರೆಗೆ ಬ್ರಹ್ಮಭೂತ ಅಪರೋಕ್ಷ ಅಂತ ಹೇಳಿತ್ತು. ಅಪರೋಕ್ಷ ಅಂದ್ರೆ ಪರಮಾತ್ಮನಲ್ಲಿ ನೆಟ್ಟ ಮನಸ್ಸು. ಹಿಂದೆ ಅದೇ ಬರ್ಲಿಲ್ವಾ? ಮೈಯಾಸಕ್ತ ಮನಾತ್ಪಾರ್ಥ, ನನ್ನಲ್ಲಿ ಮನಸ್ಸಿಟ್ಟು ಅಥವಾ ಮೈ ಬುದ್ಧಿಂ ನಿವೇಶಯ ನಿವಸಿಷ್ಯಸಿ ಮೈಯೇವ ಅಥ ಊರ್ಧ್ವಂನ ಸಂಶಯ, ನೂರಾರು ಮಾತು ಸಾವಿರಾರು ಮಾತು ಇಂಥದ್ದಿದೆ. ಅಲ್ಲಿ ಎಲ್ಲ ತಮಗೆ ಬೇಕಿರುವ ಅರ್ಥ ಇಲ್ಲ, ಅದೆಲ್ಲ ಸುಮ್ನೆ ತಮಾಷೆಗೆ ಹೇಳಿದ್ದು. ಇಂಥ ಒಂದು ಶಬ್ದ ಬಂದಾಗ ನಮ್ಗೆ ಬೇಕಾಗ್ತಿದೆ ಅಂದ್ರೆ ನಮ್ಗೆ ಬೇಕಾದ್ದನ್ನು ಹುಡುಕ್ತಾ ಇದ್ದೇವೆ ಹೊರತು ಗೀತೆಯಲ್ಲಿ ಇದ್ದದ್ದನ್ನು ತಗೊಳ್ತಾ ಇಲ್ಲ. ಇದು ಸಮಸ್ಯೆ. ಆದ್ದರಿಂದ ಭಗವಂತನಲ್ಲಿ ನೆಲೆಸಿದವನು ಅನ್ನುವ ಶಬ್ದಕ್ಕೆ ಇರುವ ಪೂರಕ ವಾತಾವರಣ, ಅವನೇ ಆ ಮೂಲ ತತ್ವದ ಭಾವವಾಗಿದ್ದಾನೆ ಅಂತ ಹೇಳಲಿಕ್ಕೆ ಯಾವುದೇ ಅಂಶಗಳನ್ನು ಕೂಡ ಕೃಷ್ಣ ಇಲ್ಲಿ ತನ್ನ ಪದಗಳಲ್ಲಿ ನೆಲೆ ಮಾಡಿಸಿಲ್ಲ ಅನ್ನೋದು ಸತ್ಯ. ಹೀಗೆ ಜ್ಞಾನಿಗಳಿಗೆ ವಿವಿಧ ಅನುಭೂತಿಗಳಾಗ್ತಾ ಇರ್ತವೆ. ಅಂತ ಸುಖ, ಅಂತರಾರಾಮ, ಅಂತರ್ಜ್ಯೋತಿ ಅಂತ ಅದೇ ಪದಗಳನ್ನ ಈ ಶಬ್ದಗಳು, ಅದೇ ಭಾವವನ್ನ ಈ ಶಬ್ದಗಳು ನಿರೂಪಣೆ ಮಾಡಿದ್ದು ಅಂತ ಸುಖ, ಅಂತರಾರಾಮ, ಅಂತರ್ಜ್ಯೋತಿ ಅಂತ. ಏನು ಒಳಗಿನಿಂದ ಸುಖವಾಗಿರುವುದು ಅಂದ್ರೆ? ಸುಖ ಅಂದ್ರೆ ಏನು? ದುಃಖದಿಂದ ಹೊರಗೆ ಬರುವುದು. ಈಗ ಸುಖ ಆಯ್ತು, ಇಲ್ಲಿ ತನಕ ಒದಾಟ, ಬೇಡ 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 ಅಂದ್ರು ಏನೋ ಒಂದು ಹೊರೆ ಹೊರಿಸಿ ನೀನೇ ಮಾಡು ಅಂತ ತಲೆ ಮೇಲೆ ಕೂಡಿಸಿದ್ರು. ಅವನಿಗೆ ಅದರ ಬಗ್ಗೆ ಸ್ವಲ್ಪವೂ ಆಸಕ್ತಿ ಇರ್ಲಿಲ್ಲ, ಅಥವಾ ಅದನ್ನ ಅವನು ನಾನು ನಿಭಾಯಿಸಬಲ್ಲೆ ಅನ್ನೋ ಧೈರ್ಯ ಇರ್ಲಿಲ್ಲ. ಆದ್ರೆ ಅವನಿಗೆ ದೊಡ್ಡವರು ತಿಳಿದವರು ಹೇಳಿದ್ರು, ಇಲ್ಲಪ್ಪ ನೀನು ಸರಿಯಾಗಿ ಮಾಡಿದ್ರೆ ನಿನಗಿರುವಷ್ಟು ಸಾಮರ್ಥ್ಯ ಬೇರೆ ಯಾರಿಗೂ ಇಲ್ಲ, ಆದ್ರಿಂದ ನೀನು ಅವಶ್ಯ ಮಾಡು ಅಂತ. ಹಾಗ ಅವಶ್ಯ ಮಾಡಿದ್ರ ನಂತರ ದುಃಖಗಳೆಲ್ಲ ದೂರವಾದಾಗ ಒಂದು ಸುಖ ಆಯ್ತು. ಎಲ್ಲಾ ಕಷ್ಟ ಕಾರ್ಪಣ್ಯಗಳನ್ನ ಗೆದ್ದು ಕೂಡ ಒಂದು ಪ್ರಾಜೆಕ್ಟ್ ವರ್ಕ್ ಅನ್ನ ಯಶಸ್ವಿಯಾಗಿ ನಡೆಸಲಿಕ್ಕೆ ಸಾಧ್ಯವಾಯಿತು ಅಂತಂದಾಗ ಆ ಸುಖಕ್ಕೆ ಕೊನೆ ಇಲ್ಲ, ಅಥವಾ ಅದಕ್ಕೊಂದು ಪರ್ಯಾಯವಾದ
ಅನುಭವ ಇಲ್ಲ. ಸಾಮಾನ್ಯ ಮನೆಯಲ್ಲಿ ಸುಖ ಇಲ್ಲ ಅಂತ ಇರ್ತದೆ. ಅದರ ಅರ್ಥ ಏನೇನೋ ನೂರಾರು ಕಾರಣಗಳು, ಸಾಲಗಳು ತಲೆ ಮೇಲೆ, ಮಳೆ ಬಂದ್ರ ಮೇಲೆ ಸೋರ್ತಾ ಇರುತ್ತೆ, ಅಧ್ಯಯನದಲ್ಲಿ ಅನಾಸಕ್ತಿ ಮಕ್ಕಳಿಗೆ, ದೂರುಗಳು ಬೇರೆ, ಬಂಧುಗಳೆಲ್ಲ ಬಂದು ಕೊಡು ನನ್ನ ಆಸ್ತಿಯ ಪಾಲು ಅಂತ ಕಿತ್ತಾಡ್ತಾ ಇರ್ತಾರೆ. ಹೊಟ್ಟೆಗೆ ಆಹಾರದ ಕೊರತೆ, ಸುಧಾರಿಸ್ಲಿಕ್ಕಾಗದೆ ಇದ್ದಾಗ ಮಕ್ಕಳು ಬೈತಾರೆ, ಮನೆಯವರು ಬೈತಾರೆ, ಎಲ್ರೂ ಬೈತಾರೆ. ಹೌದಲ್ವಾ? ಜವಾಬ್ದಾರಿ ಅಂತ ಹೊತ್ತ ಮೇಲೆ ಅದನ್ನ ನೋಡ್ಕೊಳ್ಬೇಕು. ನೋಡ್ಕೊಳ್ಳದೆ ಹೋದಾಗ ಈ ತಂದೆ ತಾಯಿಗಳಾದ್ರೂ ಸರಿ, ಗಂಡ ಹೆಂಡತಿ ಆದ್ರೂ ಸರಿ, ಪರಸ್ಪರ ಅಭಿಪ್ರಾಯ ಭೇದ ಆಗುವುದು ಸ್ಪಷ್ಟವಾಗಿ ಮನೆಯ ನೆಮ್ಮದಿಯನ್ನ ಹಾಳು ಮಾಡುತ್ತೆ. ಈ ತರ ಸುಖದ ಅಂದ್ರೆ ದುಃಖದ ವಾತಾವರಣವನ್ನ ಯಾರಾದ್ರೂ ಇಷ್ಟಪಟ್ಟು ಅವ್ರನ್ನ ನಾನು ಬೈಲಿ, ನಾನು ಅವ್ರ ಹತ್ರ ಬಯಸ್ಕೊಂಡು ದುಃಖ ಪಡ್ತೇನೆ ಅಂತ ಬ್ರಹ್ಮನಾದವನು ಯೋಚಿಸ್ಲಿಕ್ಕೆ ಸಾಧ್ಯನಾ? ಅವಳು ಬೈಲಿ ಅಂತ ಅವನು ಬೈಲಿ ಅಂತ ಅವಳು, ಈ ತರ ಎಲ್ಲಿಯಾದ್ರೂ ಒಂದು ಲೋಕದಲ್ಲಿ ಎಂದಾದ್ರೂ ಕಂಡಿದ್ಯಾ? ಈಗ ಜಗಳ ಒಂದಿರುತ್ತೆ, ಅದು ಬೇರೆ. ಅದು ಕೂಡ ಅದಕ್ಕೊಂದು ಮಿತಿ ಇದೆ. ಅದು ಹದ್ದು ಮೀರಿದ್ರೆ ಕೊನೆಗೆ ಎಲ್ಲೆಲ್ಲಿಗೂ ಹೋಗ್ಬಿಡುತ್ತೆ. ಅದರಿಂದಾಗಿ ದುಃಖ ಅಂದ್ರೆ ನಮಗೆ ಎಕ್ಸ್ಪ್ಲೇನ್ ಮಾಡ್ಬೇಕಾಗಿಲ್ಲ, ಎಲ್ಲರ ಅದು ಸ್ವಂತ ಅನುಭವ. ಅದನ್ನ ಪರಿಹರಿಸಿಕೊಳ್ಳಿಕ್ಕೆ ಆಗ್ತಾ ಇಲ್ಲ ಅನ್ನೋದು ಕೂಡ ತಕ್ಷಣಕ್ಕೆ ಕೆಲವೊಂದ್ಸತಿ ಕೆಲವರಿಗೆ ಆಗ್ಬಹುದು, ಸ್ವಲ್ಪ ಜಾಗ್ರತೆ ವಹಿಸಿದ್ದರ ಪರಿಣಾಮ. ಆದ್ರೆ ಎಲ್ಲರಿಗೂ ಹಾಗಾಗಲ್ಲ. ಯಾರೋ ಅನುಕೂಲ ಮಾಡಿ ಕೊಟ್ರು, ಮಕ್ಕಳಿಗೆ ರೋಗ ಇತ್ತು, ಮದ್ದು ತಂದ, ಆ ರೋಗ ಗುಣ ಆಯ್ತು. ಆಗ ಮನೆಯಲ್ಲಿ ಎಲ್ಲರಿಗೂ ಯಜಮಾನನಾಗಿ ಅಥವಾ ಯಜಮಾಂತಿಯಾಗಿ ಮನೆಯನ್ನು ಸುಧಾರಿಸ್ತಾ ಇದ್ದಾಳೆ, ಹೊರಗಿನ ವ್ಯವಸ್ಥೆ ನೋಡುತ್ತಿದ್ದಾಳೆ, ಗಂಡ ವ್ಯವಸ್ಥೆ ಮಾಡುತ್ತಿದ್ದಾನೆ, ತನ್ನವರ ಜೊತೆಗೆ ಚೆನ್ನಾಗಿ ಬೆರೀತಾ ಇದ್ದಾನೆ, ಅವರ ಕೆಲಸಗಳಲ್ಲಿ ತಾನು ಕೂಡ ತೊಡಗಿ ಎಲ್ಲ ಒಬ್ರಿಗೊಬ್ರು ಸಹಕಾರ ಕೊಟ್ಟಿರ್ತಾನೆ. ಯಾರೋ ಒಬ್ರು ಒಂದೇ ಕಡೆ ಇರ್ತಾನೆ, ಇನ್ನೊಬ್ಬರ ಕಡೆ ಇರ್ತಾನೆ, ಬಂದ ಹುಟ್ಟಿಲ್ಲ. ಯಾರಿಗೆ ಯಾವ್ದ್ರಲ್ಲಿ ಆಸಕ್ತಿ ಇದ್ದು, ಯಾರಿಗೆ ಇನ್ನೊಬ್ಬರ ಆಸಕ್ತಿಗೂ ಪೂರಕವಾಗಿ ಬದುಕಬೇಕು ಅಂತಿರುತ್ತೋ ಅಲ್ಲಿ ನೆಮ್ಮದಿ ಇರ್ಲಿಕ್ಕೆ ಸಾಧ್ಯ. ಅದು ಸುಖ. ಆ ಸುಖದ ವ್ಯವಸ್ಥೆ ಲೋಕದ ದೃಷ್ಟಿಯಲ್ಲಿ ಕೆಲ ಕಾಲ ಇರುತ್ತೆ. ಆದರೆ ಅಪರೋಕ್ಷ ಯಾರಿಗೆ ಉಂಟಾಗುತ್ತೋ ಆಗ ಅವನಿಗೆ ಕೇವಲ ಬಾಹ್ಯದ ದುಃಖ ಕ್ಷಯ ಅಲ್ಲ, ಅಂತರಂಗದಲ್ಲೂ ಎಷ್ಟೋ ತರದ ಅವ್ಯವಸ್ಥೆಗಳ ಮನಸ್ಥಿತಿಗಳಿರ್ತವೆ, ಹೇಳಿಕೊಳ್ಳಲಾರದ ದುಃಖಗಳಿರ್ತವೆ. ಅಥವಾ ಭಗವಂತನ ಬಗ್ಗೆ ಸರಿಯಾಗಿ ತಿಳಿವು ಇಲ್ಲದೆ ಇರುವುದರಿಂದ ಭಗವಂತನನ್ನು ಕೈ ಬಿಟ್ಟಾನೋ, ಇದೇ ಸಮಯಕ್ಕೆ ಸರಿಯಾಗಿ ದೇವರು ಕೂಡ ನನಗೆ ಜೈ ಅಂತಾನೋ ಅಂತ ಎಲ್ಲ ಏನೇನೋ ಆ ಅಸಮಾಧಾನಗಳು, ಅವಿಶ್ವಾಸಗಳು, ಅಪನಂಬಿಕೆಗಳು ಕಾಡ್ತಾ ಇರ್ತವೆ. ಅದನ್ನೆಲ್ಲ ತೊಡೆಯುವುದಕ್ಕೆ ಭಗವಂತನ ದರ್ಶನ ಎಂಥ ಕ್ಲಿಷ್ಟ ಪರಿಸ್ಥಿತಿಯಲ್ಲೂ ಭಗವಂತ ಕೈ ಬಿಡಲ್ಲ ಅನ್ನುವ ಭರವಸೆಯ ಮಾತು ಆತನ ಬದುಕಿಗೆ ಅತ್ಯಂತ ಸುಖವನ್ನ ಕೊಡುತ್ತೆ. ಹಾಗಾಗಿ ಒಳಗೆ ನಿಂತಿರುವ ಕಾಮಕ್ರೋಧಗಳ ಆಟಗಳನ್ನ ಯಾರು ಮೀರಿ ನಿಲ್ತಾನೋ ಆಗ ಆ ಕಡುವೈರಿಗಳನ್ನ ಮಣಿಸಿದ ಖುಷಿ ಸುಖ ಅಂತ ಅನ್ನಿಸಿಕೊಳ್ಳುತ್ತೆ. ಇನ್ನು ಆರಾಮ ಅಂದರೆ ನಮಗೆ ಆಪ್ತರು, ಇಷ್ಟರು ಯಾರೋ ಬಂದ್ರು, ನಮಗೆ ಗೆಳೆಯರು ಯಾರೋ ಬಂದ್ರು, ಅವರನ್ನ ತುಂಬಾ ಆತ್ಮೀಯವಾಗಿ ನಾವು ಸ್ವಾಗತ ಮಾಡಿದೆವು, ಹೇಳ್ತೇವೆ, ಎಷ್ಟು ದಿನ ಆಯ್ತು ನಿಮ್ಮನ್ನು ನೋಡದೆ, ಇವತ್ತೇ ಸಿಕ್ಕಿದ್ದು, ಅವತ್ಯಾವತ್ತೋ ಒಂದ್ ದಿವಸ ಸಿಕ್ಕಿದ್ದು ಅಂತ ಹಳೆಯ ಘಟನೆಯನ್ನು ಜೋಡಿಸಿ ಇವತ್ತಿನ ಘಟನೆಯ ಜೊತೆಗೆ ಅದನ್ನ ನೆನಪಿಸಿ ಅಪ್ಪಿಕೊಂಡು ಕೈ ಕುಲುಕಿ ಹರಕೆ ಹೊಡೆದು ಏನೇನೋ ಮಾತಾಡಿದೆವು. ಗೊತ್ತೇ ಗೊತ್ತಾಗಲಿಲ್ಲ. ಅವಿದಿತ ಕಥೆಯ ರಾತ್ರಿರೇವಂ ಗರಂಸೀತ್ ಅಂತ ಭವಭೂತಿಯ ಮಾತು. ಅವಿದಿತ ಕಥೆಯಾಮ, ಯಾಮಗಳೇ ಹೋದದ್ದು ಗೊತ್ತಾಗದೆ, ರಾತ್ರಿಯೇ ಮುಗಿದದ್ದು ಅರ್ಥ ಆಗದೆ, ಮಾತು ಮುಗಿಲಿಲ್ಲ ಹೊರತು, ರಾತ್ರಿ ಮುಗಿಯಿತು ಹೊರತು ಮಾತು ಮುಗಿಯಲಿಲ್ಲ ಅಂತ ಒಂದು ಕವಿಯ ಮಾತು. ತುಂಬ ಚಂದ ಮಾತು. ಇದು ಆರಾಮ ಅಂತ.
ಯಾವುದೇ ಜಂಜಾಟ ತಲೆಬಿಸಿ ಇಲ್ಲದೆ ಮುಕ್ತವಾಗಿ ತನ್ನ ಅಭಿಪ್ರಾಯಗಳನ್ನ ಆಪ್ತರ ಜೊತೆಗೆ ಸಮಾಲೋಚನೆ ಮಾಡುತ್ತಾ ಏನ್ ಬೇಕಾದ್ರೂ ಮಾತಾಡ್ಬೋದು, ಎಷ್ಟು ಬೇಕಾದ್ರೂ ಮಾತಾಡ್ಬೋದು. ನಾಳಿದ್ದಿನ ಒತ್ತಡವೂ ಇಲ್ಲ, ನಾಳೆ ಏನು ಅಂತ ಅನ್ನೋ ಚಿಂತೆಯೂ ಇಲ್ಲ, ನಿನ್ನೆ ಹೀಗಾಯ್ತಲ್ಲ ಇವತ್ ಮತ್ತೆ ಹಾಗಾಗ್ಬೋದು ಅನ್ನೋ ಭಯವೂ ಇಲ್ಲ. ಈ ತರ ಒಂದು ಮುಕ್ತವಾದ ವಾತಾವರಣದಲ್ಲಿ ಇರುವಂತದ್ದೇ ಅಂತರಾರಾಮ. ದೇವರನ್ನ ನಾವು ಅಂತರಾರಾಮ ಅಂತ ಎಷ್ಟು ಚಿಂತಿಸ್ತೇವೆ ಅಷ್ಟು ನಮ್ಮ ಬದುಕಿನಲ್ಲೂ ಕೂಡ ಆ ಆರಾಮದ ಬದುಕು. ನಾವ್ ಹೇಳುದಿಲ್ವ ಆರಾಮ, ಅವನಿಗೇನ್ ಮಾರೆ ಆರಾಮ ಅಂದ್ರೆ ನಾವು ಇನ್ನೊಬ್ಬರ ಬಗ್ಗೆ ಆರಾಮ ಅಂತ ಅನ್ಕೊಳ್ತಾ ಇರ್ತೇವೆ. ನಮ್ಗೆ ನಾವು ಆರಾಮ ಅಂತ ಅನ್ಸಿದ್ರೆ ಮಾತ್ರ ಅದು ನಿಜವಾದ ಆರಾಮ. ಬೇರೆಯವ್ರ ಬಗ್ಗೆ ನಾವು ಆರಾಮ ಅಂತ ಅನ್ಸಿದ್ರೆ ನಮ್ಗೆ ನೋಡ್ಲಿಕ್ಕೆ ಹಾಗೆ ಅನ್ನಿಸ್ತಿರುತ್ತೆ. ಅವ್ರು ಕಾರಲ್ಲಿ ಬರ್ತಾರೆ, ಕಾರಲ್ಲಿ ಹೋಗ್ತಾರೆ, ಕೆಲ್ಸದವ್ರು ಇರ್ತಾರೆ, ಬೇಕಾದಷ್ಟು ಅವರಲ್ಲಿ ವೈಭವಗಳಿವೆ, ಹಾಗೆ ಹೀಗೆ ಅಂತ. ಆದ್ರೆ ಅವನ ಒಳಗೆ ಹೊಕ್ಕು ನೋಡಿದ್ರೆ ಇರುವ ಗೊಂದಲಗಳ ಗೂಡಿನಲ್ಲಿ ಈ ಹೊರಗೆ ಏನೆಲ್ಲ ನಾವು ಸುಖ ಅಂತ ಅನ್ಕೊಂಡಿದೆವು ಅದನ್ನ ಯಾವುದನ್ನು ಅವನು ಅನುಭವಿಸ್ತಾ ಇರಲ್ಲ. ಏನಂತಾರೆ, ಕಳಚುವ ನಗುವನ್ನ ಮುಖದ ಮೇಲೆ ಹೊತ್ತುಕೊಂಡು ಓಡಾಡ್ತಿರ್ತಾನೆ. ಒಳಗಿನಿಂದ ಅವನ ಬೇಗುದಿಗೆ ಯಾರೂ ಜೊತೆ ಇರುವುದಿಲ್ಲ, ಯಾರಿಗೂ ಅದು ಅರ್ಥವೂ ಆಗುದಿಲ್ಲ. ಅಂತಹ ಸ್ಥಿತಿಯಲ್ಲಿ ಅದೆಲ್ಲವನ್ನು ಬಿಟ್ಟು, ಅಂತಹ ಜಂಜಾಟಗಳಿಂದ ಬಿಟ್ಟು ಅವನು ಆರಾಮವಾಗಿರ್ತಾನೆ ಅಂತ ನಾವು ಲೋಕದಲ್ಲೂ ಮಾತನಾಡುವಂತದ್ದೇನಿದೆ ಅಂದ್ರೆ ಒತ್ತಡ ಇಲ್ಲ, ಒದ್ದಾಟ ಇಲ್ಲ, ನಾಳೆ ಚಿಂತೆ ಇಲ್ಲ, ನಿನ್ನೆ ಭಯ ಇಲ್ಲ, ನಿನ್ನೆ ಹೀಗಾಯ್ತಲ್ವಾ ಅನ್ನುವ ವ್ಯಥೆ ಇಲ್ಲ, ನಾಳೆ ಏನಾಗ್ಬೋದಪ್ಪ ಅಂತ ಒಂಥರ ಆತಂಕವೂ ಇಲ್ಲ. ಈ ರೀತಿ ಬದುಕುವವನನ್ನ ಆರಾಮ ಬದುಕು ಅಂತ ಹೇಳು. ಭಗವಂತ ಅಂತಹ ಆರಾಮವನ್ನ ನೀಡುವವನು. ಸಂಸ್ಕೃತದಲ್ಲಿ ಆರಾಮ ಅಂದ್ರೆ ಆತ್ಮೀಯರ ಜೊತೆಗಿನ ಒಡನಾಟ ಅಂತ ಅರ್ಥ. ತುಂಬಾ ಒಳ್ಳೆಯ ನಮ್ಮ ಅಂತಃಸ್ಫೂರ್ತಿಯನ್ನ ಹೆಚ್ಚಿಸುವ, ಕಲಹಗಳನ್ನ ಪರಿಹರಿಸುವ ಒಂಥರ ವಿಹಾರ, ವಿನೋದ, ಇದೆಲ್ಲ ಮಿಕ್ಸ್ ಆದ್ರೆ ಆರಾಮ ಅನ್ನೋ ಶಬ್ದ ಅರ್ಥ. ಇನ್ನೊಂದು ಆರಾಮ ಅಂದ್ರೆ ಹೂತೋಟ ಅಂತಿದೆ. ಹೂತೋಟದಲ್ಲೂ ಹಾಗೆ ಅಲ್ವಾ, ಹಲವು ಬಗೆಯ ಬಣ್ಣದ ಹೂವಿನ ಗಿಡಗಳಿಂದ ಕೂಡಿದಂತಹ ಹಲವು ವಿಧದ ಪರಿಮಳವನ್ನು ಪರಿಸರದಲ್ಲಿ ಬೆರೆಸಿ ನಿರಂತರ ಭಗವಂತನ ಸ್ಮರಿಸಿ ಬದುಕುವುದಕ್ಕಾಗುವಂತಹ ಒಂದು ವಾತಾವರಣ ನಿರ್ಮಾಣ ಆಗಿದ್ರೆ ಅದು ಅಂತರಾರಾಮ ಅನ್ನುವ ಶಬ್ದದಿಂದ ಹೇಳ್ತಾರೆ. ಹಾಗೆ ಇದು ಹೊರಗಿನ ಆರಾಮ ಆದ್ರೆ ಒಳಗಿನಿಂದ ವಿಹಾರ ಯಾರ ಜೊತೆಗೆ? ತನ್ನ ಅವಿಜ್ಞಾತ ನಾಮ ಸಖಾ ಅನ್ನುವ ಗೆಳೆಯನ ಜೊತೆಗೆ. ನಮಗೆ ಹೆಸರು ಹೇಳದೆ ಉಪಕಾರ ಮಾಡುವ, ಬಯಸಿದ್ರು ಬಯಸದೇ ಇದ್ರು 24 ಗಂಟೆ ನಮ್ಮ ಜೊತೆಗೆ ರಕ್ತ ಪರಿಚಲನೆಗಾಗಿ, ಶಕ್ತಿ ಪರಿಹಾರಕ್ಕಾಗಿ, ಶಕ್ತಿ ಪ್ರಸಾರಕ್ಕಾಗಿ, ಉಸಿರಾಟದ ಓಡಾಟಕ್ಕಾಗಿ, ಇಡೀ ದೇಹದ ಚಟುವಟಿಕೆ ಕಾಲಕ್ಕೆ ಅದರದರ ಫಂಕ್ಷನ್ ಅನ್ನ ಸರಿಯಾಗಿ ನಡೆಸುವುದಕ್ಕಾಗಿ ಭಗವಂತ ನಮ್ಮಲ್ಲಿ ನೆಲೆಸಿದ್ದಾನೆ ಅಂತಾದ್ರೂ ಮನಸ್ಸಿಟ್ಟು ಅವನನ್ನ ಪ್ರಾರ್ಥಿಸಿದ್ರೆ ಅಂತರಾರಾಮ. ದೇವರನ್ನ ಹಾಗೆ ಚಿಂತಿಸುವುದು ನಮ್ಮ ಅಂತರಂಗಕ್ಕೆ ಆರಾಮ ಕೊಡುವವನು ಅಂತ ಅನ್ನುವ ಹಿನ್ನೆಲೆಯಲ್ಲಿ ಯಾರು ಆ ರೀತಿ ಭಗವಂತನ ದರ್ಶನ ಅವನು ಆರಾಮವಾಗಿದ್ದಾನೆ ಅಂತ ಮಾಡುತ್ತಾನೋ ತಾನು ಕೂಡ ಒಳಗಿನಿಂದ ಆರಾಮವಾಗಿ ಇರ್ತಾನೆ. ಹಾಗಾಗಿ ಕಣ್ಣಾರೆ ಕಾಣದ ಭಗವಂತನ ದರ್ಶನ ಅನ್ನೋದು ಸಮಾಧಿ ಸ್ಥಿತಿಯಲ್ಲಿ ಏನ್ ಕಾಣ್ತಾನೆ, ಕೊನೆಗೂ ಭಗವಂತನ ದರ್ಶನ ಆಯ್ತಲ್ಲ, ಎಂಥ ಕರುಣಾಳು ಅಂತ ಒಳ ಪ್ರಪಂಚದ ಓಡಾಟದಲ್ಲಿ ನಿಶ್ಚಿಂತೆಯಿಂದ ಹೆಜ್ಜೆ ಇಡ್ತಾನೆ ಅಂತ ಆದ್ರೆ ಅದು ಅಂತರಾರಾಮನ ಸಮಾಧಿ ಸ್ಥಿತಿಯಲ್ಲಿ ಬಂದದ್ದು. ಇದರ ಮೇಲೆ ಅದು ಏನು ಅಂತ ಈ ಶಬ್ದಗಳಿಗೆ ಇಷ್ಟಕ್ಕೂ ಅರ್ಥ ಹೇಳಿದ್ದನ್ನ ಆಚಾರ್ಯರು ನಾರದ ಪುರಾಣದಲ್ಲಿ ಹೇಗೆ ಹೇಳಿದ್ರು ಅಂತ ನಾವು ನೋಡಿದೆವು. ಕೆಲವು ವಿಷಯದಲ್ಲಿ ಗೊಂದಲಗಳ ಬಗ್ಗೆ ಪೂರ್ವಾಚಾರ್ಯರ ಮಾತುಗಳ ಚರ್ಚೆ ಇದೆ. ನಮಗೆ ತಿಳ್ಕೊಳ್ಬೇಕಾದ್ದು ತಿಳಿದ್ರೆ ಸಾಕು. ಇದಕ್ಕೆ ವಿರುದ್ಧವಾದದ್ದು ಅಲ್ಲ ಅಂತ ಗೊತ್ತಿದ್ರು ಆಯ್ತು, ಮತ್ತೆ ಅದನ್ನ ನಾವು ಚರ್ಚಿಸ್ಬೇಕಾಗಿಲ್ಲ. ಅದ್ ಯಾಕಲ್ಲ, ಹೀಗೆ ಅರ್ಥ ಯಾಕೆ, ಹೀಗೆ ಅರ್ಥ ಯಾಕೆ, ಅರ್ಥದ ವಿಶ್ಲೇಷಣೆ ಮಾಡುದು ತಪ್ಪಲ್ಲ. ಆದ್ರೆ ಅರ್ಥದ ವಿಶ್ಲೇಷಣೆ ಹಿನ್ನೆಲೆಯಲ್ಲಿ ತಪ್ಪರ್ಥ ಹೇಳಿದವರ ಬಗ್ಗೆ ಆಕ್ರೋಶವಾಗಲಿ ಅಥವಾ ಅವರ ಬಗ್ಗೆ ತಿರಸ್ಕಾರವಾಗಲಿ ಅಥವಾ ನಮ್ಮ ಬಗ್ಗೆ ನಾವು ಗರ್ವ ಪಡುವುದಾಗಲಿ ಇದ್ಯಾವುದಾದ್ರೂ ಅಧ್ಯಯನ ವ್ಯರ್ಥ. ಇದ್ಯಾವುದೇ ಆದ್ರೂ ಕೂಡ ಅಧ್ಯಯನಕ್ಕೆ ಅರ್ಥ ಇಲ್ಲ. ಅದು ಒಂದು ರೀತಿ ತನ್ನಲ್ಲೇ ತಾನು ಅಹಂಕಾರ ಪಟ್ಟುಕೊಂಡ್ರೆ ಮತ್ತೆ ವಿದ್ಯೆಯಿಂದ ಅವಿದ್ಯೆಯನ್ನು ಸಂಪಾದಿಸಿದ ಕೀರ್ತಿ ಸಿಗುತ್ತಷ್ಟೇ. ಹಾಗಾಗಿ ಬಿಡಿ,
ಮುಂದೆ ಅಂತರ್ಜ್ಯೋತಿ ಆಯ್ತು. ಈ ಅಂತರ್ಜ್ಯೋತಿ ಅಂದ್ರೆ ಏನು? ಒಳಗೊಳಗೆ ಬೆಳಕು ಅಂತ. ಪರಮಾತ್ಮನಿಗೆ ಹೆಸರು ಪರಂ ಜ್ಯೋತಿ ಅಂತ. ಅವನು ಜ್ಯೋತಿ ಸ್ವರೂಪ ಅನ್ನೋದನ್ನ ಬಿಡಿಸಿ ಹೇಳಿದ್ರೆ ಶಬ್ದ ಆಗತ್ತೆ ಹೊರತು ನಮ್ಗೆ ನಿಜವಾದ ಅರ್ಥದಲ್ಲಿ ಅವನು ಜ್ಯೋತಿ ಸ್ವರೂಪ ಅಂದ್ರೆ ಏನು ಅಂತ ಗೊತ್ತಿಲ್ಲ. ಅವನ ನಿಜವಾದ ಬೆಳಕಿನ ಆಟದ ಬಗ್ಗೆ ನಮಗೆ ಏನು ಪರಿಚಯ ಇಲ್ಲ. ಏನ್ ಬೇಕಾದ್ರೂ ಆಡ್ಬೋದು, ಏನ್ ಬೇಕಾದ್ರೂ ಬದಲಾಯಿಸಬಹುದು. ಒಳಗಿನ ಪ್ರಪಂಚದ ಆಟ ಹೊರಗಿನ ಪ್ರಪಂಚದ ಆಟಕ್ಕಿಂತ ಕೋಟಿ 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 ಪಟ್ಟು ವಿಚಿತ್ರವಾದದ್ದು, ವಿಶಿಷ್ಟವಾದದ್ದು, ನಾವು ಅಂದುಕೊಂಡದ್ದಕ್ಕೆ ವಿರುದ್ಧವಾದದ್ದು. ಆದ್ರೆ ಅದು ಲೋಕದ ನಿಯಮಕ್ಕೆ ಅವಿರುದ್ಧವಾದದ್ದು. ಈ ಎಲ್ಲ ಸಂಗತಿಗಳ ಜೊತೆಗೆ ನಾವು ಅಂತರ್ಜ್ಯೋತಿ ಅನ್ನುವ ಶಬ್ದದ ಹಿನ್ನೆಲೆಯನ್ನು ಸ್ವಲ್ಪ ನೋಡಿದ್ರೆ ಭಗವಂತ ಸ್ವಯಂ ಜ್ಯೋತಿ ಅಥವಾ ನಮ್ಮ ಅಂತರ್ಯಾಮಿಯಾದ ಜ್ಯೋತಿ ಅಂತರ್ಜ್ಯೋತಿ ಅಂತನೂ ಹೇಳುದಿದ್ರೆ, ಅಂತಹ ಜ್ಯೋತಿ ಸ್ವರೂಪವನ್ನ ಪರಮಾತ್ಮನ ಎಚ್ಚರದ ಜೊತೆಗೆ ಇದೇನು ವಿಚಿತ್ರ ಅಂತ ಗಮನಿಸಿ ಒಬ್ಬ ತಿಳ್ಕೊಂಡು ಅದನ್ನು ಮುಂದುವರಿಸಿದ ಅಂತಂದ್ರೆ ಆಗ ಅವನಿಗೆ ಅಂತರ್ಜ್ಯೋತಿ ಅಂದ್ರೆ ಏನು ಅಂತ ಗೊತ್ತಾಗ್ಲಿಕ್ಕೆ ಶುರುವಾಗುತ್ತೆ. ಇದು ಯಾವ ಜೀವರಿಗೂ ಆಗ್ಬೋದು, ಮನುಷ್ಯನಿಗೆ ಮಾತ್ರ ಆಗ್ಬೇಕಾದ್ದಿಲ್ಲ. ಪ್ರಾಣಿ ಪಕ್ಷಿಗಳಲ್ಲೂ ಆ ಅಂತರ್ಜ್ಯೋತಿಯ ತೆರವು ಸಂಸ್ಕಾರ ಬಲದಿಂದ ಕೆಲವೊಮ್ಮೆ ಆಗೋದಿದೆ. ವಿಶೇಷವಾದ ಕರ್ಮ ಇಲ್ಲ ಅನ್ನೋದು ಬಿಟ್ರೆ ವಿಶೇಷ ವ್ಯಕ್ತಿಗಳು ಇನ್ನೊಂದು ರೀತಿಯ ಶಕ್ತಿಯಿಂದ ಈ ಪ್ರಾಣಿಗಳ ಶರೀರದಲ್ಲಿ ಹುಟ್ಟಿ ಬಂದರು. ಅದರಿಂದ ಅವರು ಪಾರು ಮಾಡಿಕೊಳ್ಳುವುದಕ್ಕೆ ಸಮರ್ಥರು. ಹಾಗಾಗಿ ಆ ಆಳದ ಒಳ ಬೆಳಕಿನಲ್ಲಿ ಮಿಂದೆದ್ದವರಾಗಿ ನಾವು ಯಾವಾಗ ಸಿದ್ಧರಾಗ್ತೇವೋ ನಾವು ಕೂಡ ಅಂತರ್ಜ್ಯೋತಿಗಳಾಗ್ತೇವೆ. ಎಷ್ಟು ಹೇಳ್ಬೋದು ಭಗವಂತನ ಜ್ಞಾನದ ವೈಶ್ಯದ ಮಾತಿಗೆ ತಂದು ಅಂತಂದ್ರೆ ಸಾಧ್ಯ ಇಲ್ಲ. ವಿವರಿಸಬಹುದು ಹೊರತು ವಿವರಿಸಿ ಮುಗೀತು ಅಂತ ಹೇಳಿಕ್ ಸಾಧ್ಯ ಇಲ್ಲ ಯಾರಿಗೂ. ಹಾಗಾದ್ರೆ ಸಂಪತ್ತು ಅಂದ್ರೆ ಏನು? ಬರೀ ನಮ್ಮ ಹತ್ರ ಇದೆ ಅಂದ್ರೆ ಸಂಪತ್ತಲ್ಲ, ಇದೆ ಅನ್ನೋದು ಗೊತ್ತಿರ್ಬೇಕು. ಆಚಾರ್ಯರು ಯಾವಾಗಲೂ ಹೇಳ್ತಾರೆ, ಅರಿವು ಸಂಪತ್ತಲ್ಲ, ಅರಿವಿನ ಇರವು ಸಂಪತ್ತು ಅಂತ. ಆ ಅಂತರ್ಜ್ಯೋತಿ ಸ್ವರೂಪದ ಉಪಾಸನೆಗೆ ಪರಮಾತ್ಮನಲ್ಲೇ ನೆಲೆಸುವುದೇ ದಾರಿ ಅಂತ ಮಾತು ಬಂತು ಹಿಂದೆ. ಜ್ಯೋತಿಷ್ ಶಬ್ದಾರ್ಥನಾದ ಭಗವಂತ ಎಲ್ಲರೂ ಇದ್ದು ಎಲ್ಲರೂ ಕಾಣ್ತಾ ಇರುವ ಸಾಕ್ಷಿ ಶಕ್ತಿಯಾಗಿ ಅಂತ ನಿರಂತರ ಯಾರು ಉಪಾಸನೆ ಮಾಡುತ್ತಿದ್ದಾನೋ ಅವನಿಗೂ ಆ ಸಾಕ್ಷಿಯ ಜೊತೆಗೆ ಬೆರೆತಾಗ ತಾನು ಬೇರೆಯಾಗಿ ಆ ಬೆಳಕಿನ ಜೊತೆಗೆ ಬೆರೆತವನಾಗಿದ್ದೇನೆ ಅಂತ ಭಾವಿಸಿ ನನ್ನ ಬೆಳಕಿಗೆ ಈ ದಿನಿತಿಗಳು ಇದ್ದು ಕೂಡ ಭಗವಂತ ನನ್ನನ್ನು ಇಷ್ಟು ಆತ್ಮೀಯವಾಗಿ ಜೊತೆಗಿರಿಸಿಕೊಂಡಿದ್ದಾನೆ ಅನ್ನೋದು ಅವನ ವಿಸ್ತಾರದ ಜಗತ್ತಿನ ಬೆಳಕಿನ ಶಕ್ತಿಯ ಸ್ವರೂಪ ಅನ್ನೋದನ್ನ ಅನುಷ್ಠಾನ ಮಾಡುವುದು. ಹೊರ ಕಾಣಲ್ಲಲ್ವಾ, ನಮ್ಗೆ ಕಂಡ್ರೆ ಒಂದ್ಸರ್ತಿ ಅದು ಈ ಕಣ್ಣಿಗೆ ಕಾಣುವಂತದ್ದಲ್ಲ. ಅದಕ್ಕೆ ಅಂತರ್ಜ್ಯೋತಿ ಶಬ್ದ ಬಳಸಿದ್ದು. ಮಣ್ಣು ನೀರು ಗಾಳಿ ಬೆಂಕಿ ಆಕಾಶದ ಕಣ್ಣುಗಳಿಗೆ ಕಾಣುವುದಿದ್ರೆ ಏನೇನೋ ಕಾಣಬೇಕಿತ್ತು. ಎಲ್ಲೋ ಇದೆಲ್ಲ ಮುಚ್ಚಿಕೊಂಡಾಗ ಒಳಗಿನ ಮನಸ್ಸಿಗೆ ಕೆಲವೊಂದು ಕಾಣುತ್ತೆ. ಅದು ಹೊರಗಿನ ಕಣ್ಣಿನಿಂದಲೇ ಕಾಣುವ ಎಲ್ಲಾ ಸ್ಥಿತಿಗತಿಗಳಿಗೆ ಅದು ಹೊಣೆಯಾಗಿಲ್ಲ. ಅದನ್ನು ಬಿಟ್ಟೇ ಯೋಚನೆ ಮಾಡಬೇಕಾದದ್ದು. ಹೀಗೆ ಅಂತರ್ವ್ಯಕ್ತವಾದ ಜ್ಯೋತಿಷನ್ನ ಅಂತರ್ಜ್ಯೋತಿ ಅನ್ನೋ ಗುರುತಿಸಿ ಸಾಧಕ ಕಾರ್ಯವನ್ನು ಮಾಡ್ತಾನೆ ಅಂತ ಹೇಳಿದ್ದಾಯ್ತು. ಇನ್ನೊಂದು ಸ್ವಲ್ಪ ಸಂಗತಿಗಳನ್ನ ನಾಳೆಯ ಚಿಂತನೆಯಲ್ಲಿ ಅನುಸಂಧಾನ ಮಾಡಲು ಹೇಳ್ತಾ ಶ್ರೀ ಹರಿಪ್ಯತಾಂ ಶ್ರೀ ಕೃಷ್ಣ ಅರ್ಪಿತಂ ಅಸ್ತೂ.